ಬೆಳಗಾವಿಯಲ್ಲಿ ಮನೆಗೆ ನುಗ್ಗಿ 5 ತಂಡದಿಂದ ದರೋಡೆ ಮಾಡಿರೋದು ನಡೆದಿದೆ. ಮನೆಯಲ್ಲಿದ್ದವರನ್ನ ಮಾರಕಾಸ್ತ್ರಗಳಿಂದ ಬೆದರಿಸಿ ದರೋಡೆ ಮಾಡಿದ್ದಾರೆ. 80,000 ನಗದು ಹಾಗೆ 100 ಗ್ರಾಂ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಪ್ರಕಾಶ್ ನಾಂದೋಡ್ಕರ್ ಅನ್ನೋರ ಮನೆಯಲ್ಲಿ ದರೋಡೆ ಕೃತ್ಯ ನಡೆದಿದೆ. ಬೆಳಗಾವಿಯ ಬೃಂದಾವನ ಕಾಲೋನಿಯಲ್ಲಿ ಘಟನೆ ನಡೆದಿರೋದು. ಸ್ಥಳಕ್ಕೆ ಮಾಳಮಾರುತಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಮಂಜುನಾಥ್, ಈಗ ನಾವು ನೋಡ್ತಾ ಇದೀವಿ, ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಮನೆಯಲ್ಲಿ ಸುಮಾರು 80,000 ನಗದು ಹಾಗೆ 100 ಗ್ರಾಂ ಚಿನ್ನಾಭರಣವನ್ನ ದೋಚಿ ದುಷ್ಕರ್ಮಿಗಳು ಪರಾರಿಯಾಗಿರೋದು. ಹೇಗೆ ಸಾಧ್ಯ ಆಯ್ತು ಈ ದರೋಡೆ? ಮನೆಯಲ್ಲಿ ಯಾರು ಇರ್ಲಿಲ್ವಾ? ಸಂಗೀತ ಮನೆಯಲ್ಲೇ ಇದ್ದಾಗ ಏನು ಒಂದು 5 ಜನ ದರೋಡೆಕೋರರು ಮನೆಗೆ ಆಗಮಿಸ್ತಾರೆ. ಮುಸುಕುದಾರಿ ಏನು ದರೋಡೆಕೋರರು ಕೈಯಲ್ಲಿ ಮಂಚು ಲಾಂಗುಗಳನ್ನು ಹಿಡಿದುಕೊಂಡು ಬಂದು ಮನೆಯಲ್ಲಿರುವಂತ ಏನು ಜನ ಇರ್ತಾರೆ ಅವ್ರನ್ನ ಬೆದರಿಸಿ ನಿಮ್ಮ ಮನೆಯಲ್ಲಿರುವಂತ ಬಂಗಾರ ಮತ್ತು ವಸ್ತ್ರ ಆಭರಣಗಳನ್ನ ಕೊಡಿ, ಇಲ್ಲದಿದ್ರೆ ನಿಮ್ಮ ಕೊಲೆ ಮಾಡುವುದಾಗಿ ಬೆದರಿಸಿದ ನಂತರ ಏನು ಮನೆಯ ಮಾಲೀಕ ಪ್ರತಾಪ್ ನಾಂದಡುಕರ್ ಇರ್ತಾನೆ. ಪ್ರತಾಪ್ ನಾಂದಡುಕರ್ನಿಂದ ಕೀಗಳನ್ನು ಎತ್ತುಕೊಂಡು 80,000 ರೂಪಾಯಿ ನಗದು ಮತ್ತು 100 ಗ್ರಾಂ ಬಂಗಾರನ ಎತ್ತುಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲದೆ ಅದೇ ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಭಾರತ್ ನಗರ ಇನ್ನೊಬ್ಬರ ಮನೆಗೆ ಹೋಗ್ತಾರೆ. ಅಲ್ಲಿಯೂ ಸಹ ಒಂದು ಏನು ಹಿತ್ತಲದಲ್ಲಿರುವಂತಹ ಏನು ಒಂದು ಬಾಗಿಲು ಇರುತ್ತೆ, ಬಾಗಿಲನ್ನು ಮುರಿದು ಒಳಗೆ ಹೋಗಿ ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ಕದ್ದು ಅಲ್ಲಿಂದ ಪರಾರಿಯಾಗ್ತಾರೆ. ಇದೇ ತರನಾಗಿ ಒಂದು ತಿಂಗಳಲ್ಲಿ ಇದೊಂದು 3ನೇ ಪ್ರಕರಣ ಆದ್ರೂ ಸಹ ಬೆಳಗಾವಿ ಪೊಲೀಸರು ಈ ಕಳ್ಳರನ್ನು ಹಿಡಿಯುವಂತಹ ಹಸಾಸಕ್ಕೆ ಯಾವುದೇ ಮುಂದಾಗ್ತಾ ಇಲ್ಲ. ಇದರಿಂದ ಆಕ್ರೋಶಗೊಂಡಂತ ಏನು ಸ್ಥಳೀಯರು ಪೊಲೀಸರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇನ್ನಾದ್ರೂ ಬೆಳಗಾವಿ ಪೊಲೀಸರು ಈ ಆರೋಪಿಗಳನ್ನ ಏನೋ ಒಂದು ಕಳ್ಳತನ ದರೋಡೆಕೋರರಿದ್ದಾರೆ, ಈ ದರೋಡೆಕೋರರನ್ನು ಬಂಧಿಸಿ ಈ ಕಳ್ಳತನ ನಿಲ್ಲಿಸಬೇಕಂತೇಳಿ ಈಗಾಗಲೇ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಗೀತ, ಥ್ಯಾಂಕ್ ಯು ಮಂಜುನಾಥ್.